ಅಮೃತ ಕಳಶ ನನಗೆ ಬೇಕು ಅಂತೇಳಿ ಒಂದು ಕಡೆ ದೇವಾನ್ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು ಇಬ್ಬರೂ ಸಮುದ್ರವನ್ನು ಕಡಿತಾ ಇರ್ತಾರೆ. ಆಗ ಆ ಸಮುದ್ರ ಮಥನದಲ್ಲಿ ಅನೇಕ ಮಂಗಳ ವಸ್ತುಗಳು ಹೊರಗೆ ಬರುತ್ತೆ. ಅದರಲ್ಲಿ ಕಾಮಧೇನು, ಪಾರಿಜಾತ ಹೂವು, ತುಳಸಿ ಗಿಡ ಮತ್ತು ಅಪ್ಸರೆಯರು, ಧನ್ವಂತ್ರಿ ಅಮೃತ ಕಳಶ ಇಟ್ಕೊಂಡಿರೋಂಥದ್ದು, ಆಮೆ, ಕಲ್ಪವೃಕ್ಷ, ಹೀಗೆ ಮುಂತಾದ ಅನೇಕ ವಸ್ತುಗಳು ಹೊರಗೆ ಬರುತ್ತೆ. ಅದ್ರ ಜೊತೆಗೆ ಲಕ್ಷ್ಮೀ ದೇವಿ ಕೂಡ ತಾವರೆ ಹೂವು ಮೇಲೆ ಕೂತ್ಕೊಂಡು ಹೊರಗೆ ಬರ್ತಾಳೆ. ಲಕ್ಷ್ಮೀ ದೇವಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾಳೆ ಅಂದರೆ ಆಕೆ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಏನೇನು ಸಮಸ್ಯೆಗಳಿರುತ್ತೋ ದೇವಲೋಕದಲ್ಲಿ ಅವೆಲ್ಲ ಪರಿಹಾರ ಆಗುತ್ತೆ. ಲಕ್ಷ್ಮಿ ತಾವರೆ ಹೂವು ಮೇಲೆ ಕೂತಿರ್ತಾಳೆ, ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ಇಟ್ಕೊಂಡಿರ್ತಾಳೆ, ಒಂದು ಕೈಯಲ್ಲಿ ಚಿನ್ನದ ಕಾಸಿನ ಬಿಂದಿಗೆಯನ್ನು ಇಟ್ಕೊಂಡಿರ್ತಾಳೆ. ಅಲ್ಲೇ ನಿಂತಿದ್ದ ಸಾಕ್ಷಾತ್ ವಿಷ್ಣುವನ್ನ ನೋಡಿ ಮನಸೋತು ಲಕ್ಷ್ಮೀದೇವಿ ವಿಷ್ಣುವನ್ನ ಮದುವೆ ಆಗ್ತಾಳೆ.